ಶರೀರ ಸಾಗುವಂತಹ ಹಾದಿಗೆ ಸಂಬಂಧಪಟ್ಟಂತೆ ರೂಟ್ ಮ್ಯಾಪ್ ಪಬ್ಲಿಕ್ ಟಿವಿಗೆ ಸಿಗ್ತಾ ಇದೆ. ಬೆಳಗ್ಗೆ 10 ಗಂಟೆಯ ನಂತರ ಮಲ್ಲೇಶ್ವರಂ ನಿವಾಸದಿಂದ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗುತ್ತೆ. ತೆರೆದ ವಾಹನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗತ್ತೆ. ಅಂದರೆ ಈ ಪಾರ್ಥಿವ ಶರೀರ ಸಾಗುವಂತಹ ಅಷ್ಟೂ ದಾರಿ ಇದೆಯಲ್ಲ, ಅದು ರಾಮನಗರ ಟು ಚನ್ನಪಟ್ಟಣ, ಅಂದರೆ ಅದಕ್ಕೂ ಮುಂಚೆ ಮಲ್ಲೇಶ್ವರಂನಿಂದ ಎಲ್ಲೆಲ್ಲಿಗೆ ಹೊರಡುತ್ತೆ, ಹೇಗೆ ಯಾವ ಮಾರ್ಗದ ಮೂಲಕ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ ಅನ್ನೋದು ಕೂಡ ಸದ್ಯಕ್ಕೆ ರೂಟ್ ಮ್ಯಾಪ್ ಲಭ್ಯ ಆಗ್ತಾ ಇದೆ. ತುಂಬ ಜನಕ್ಕೆ ಇದು ಯೂಸ್ಫುಲ್ ಆಗುತ್ತೆ. ಯಾರ್ಯಾರ ಮನೆ ಹತ್ರ ಹೋಗೋಕ್ಕಾಗಿರಲ್ಲ, ಅವರು ರಸ್ತೆಯ ಇಕ್ಕಲೆಗಳಲ್ಲೆಲ್ಲ ನಿಂತು ಗೌರವ ನಮನವನ್ನು ಸಲ್ಲಿಸಬಹುದು. ಮಲ್ಲೇಶ್ವರಂ ನಿವಾಸದಿಂದ ಚನ್ನಪಟ್ಟಣಕ್ಕೆ ಪಾರ್ಥಿವ ಶರೀರವನ್ನು 10 ಗಂಟೆಯ ನಂತರ ತೆಗೆದುಕೊಂಡು ಹೋಗ್ತಾರೆ. ಸೊ ಭದ್ರತೆ ಕೊಡೋ ನಿಟ್ಟಿನಲ್ಲಿ ಪೊಲೀಸರು ಒಂದು ರೂಟ್ ಮ್ಯಾಪನ್ನು ಕೂಡ ಹಾಕ್ಕೊಂಡಿದ್ದಾರೆ. ಮಲ್ಲೇಶ್ವರಂನಿಂದ ಸರ್ಕಲ್ ಮಾರಮ್ಮ ದೇವಸ್ಥಾನ ಇದೆಯಲ್ಲ, ಆ ಮಾರ್ಗದ ಮುಖಾಂತರ ಸಾಗತ್ತೆ. ಯಶವಂತಪುರ, ಗೊರಗುಂಟೆಪಾಳ್ಯ, ರಿಂಗ್ ರೋಡ್, ಹೀಗೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯುವಂತಹ ಮಾರ್ಗ ಅನ್ನೋದು ಬಿಡುಗಡೆ ಆಗ್ತಾ ಇರುವಂತಹ ರೂಟ್ ಮ್ಯಾಪ್ ಹೇಳ್ತಾ ಇದೆ. ನಾಯಂಡಹಳ್ಳಿ, ಕೆಂಗೇರಿ ಹಾಗೂ ಮೈಸೂರು ರೋಡ್ ಟು ಬಿಡದಿ, ಇಲ್ಲಿ ಕನೆಕ್ಟಿವಿಟಿ ಆಗುತ್ತೆ. ಅದಾದ ನಂತರ ರಾಮನಗರ ಚನ್ನಪಟ್ಟಣದ ಬಳಿಕ ದಶಾವರ ಗ್ರಾಮಕ್ಕೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗತ್ತೆ. ಮಧ್ಯಾಹ್ನ 2 ಗಂಟೆಯ ನಂತರ ಅಂತಿಮ ವಿಧಿವಿಧಾನಗಳನ್ನು, ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡ್ತಾರಲ್ಲ, ಅವರು ಸಮಯವನ್ನು ನಿಗದಿಪಡಿಸಿರ್ತಾರೆ. ಸೊ ಅದೇ ರೀತಿ ಒಕ್ಕಲಿಗ ಸಂಪ್ರದಾಯದಂತೆ ಕೊನೆಯ ಸಂಪ್ರದಾಯ ಅಥವಾ ಕೊನೆಯ ರಿಚುವಲ್ಸನ್ನು ಬಿ ಸರೋಜಾದೇವಿಯವರಿಗೆ ಸಂಬಂಧಪಟ್ಟಂತೆ ಮಾಡಲಾಗತ್ತೆ. ಅಭಿನೇತ್ರಿ ಸರೋಜಾದೇವಿಯವರ ಅಂತಿಮ ಯಾತ್ರೆಗೆ ಸಂಬಂಧಪಟ್ಟಂತೆ ತೆರೆದ ವಾಹನದಲ್ಲಿ, ಓಪನ್ ವೆಹಿಕಲ್ನಲ್ಲಿ ಮಲ್ಲೇಶ್ವರಂನಿಂದ ಚನ್ನಪಟ್ಟಣದ ದಶಾವರ ಗ್ರಾಮದ ತನಕ ಅಂತಿಮ ಯಾತ್ರೆಯನ್ನು ನಡೆಸಲಾಗತ್ತೆ. ಅಪಾರ ಅಭಿಮಾನಿ ಬಳಗ ತುಂಬಲಾರದ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಯಾರ್ಯಾರಿಗೆ ಸಾಧ್ಯ ಆಗುತ್ತೋ ಅವರೆಲ್ಲರೂ ಕೂಡ ಕೊನೆಯ ಒಂದ್ಸಲ ಕೂಡ ಅವರನ್ನು ನೋಡಬಹುದು ಅನ್ನೋ ನಿಟ್ಟಿನಲ್ಲಿ ಈ ಸಿದ್ಧತೆಗಳನ್ನು ಕುಟುಂಬ ಮಾಡ್ಕೊಳ್ತಾ ಇದೆ. ಅಭಿನಯ ಸರಸ್ವತಿ ಬಿ ಸರೋಜಾದೇವಿಯವರು ವಿಧಿವಶರಾಗಿದ್ದಾರೆ. ಇವತ್ತು ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಮಲ್ಲೇಶ್ವರಂನಲ್ಲಿ ಅಭಿಮಾನಿಗಳು ಬೆಳಗಿನಿಂದಲೂ ಕೂಡ ಅವರ ಅಂತಿಮ ನಮನವನ್ನು ಸಲ್ಲಿಸುವಂಥದ್ದು, ಅಂತಿಮ ದರ್ಶನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗೆ ಚಿರಶಾಂತಿಯ ವಾಹನ ಕೂಡ ರೆಡಿ ಆಗ್ತಾ ಇದೆ. ಹೂವಿಗೆ ಸಂಬಂಧಪಟ್ಟಂತೆ ತುಂಬ ಇಷ್ಟಪಡ್ತಾ ಇದ್ದರು ಸರೋಜಾದೇವಿಯವರು. ಹೂವಿಗೆ ಸಂಬಂಧಪಟ್ಟಂತೆ ತುಂಬ ಪರ್ಟಿಕ್ಯುಲರ್ ಆಗಿ ತುಂಬ ಹೂಗಳನ್ನು ಇಷ್ಟಪಡ್ತಾ ಇದ್ದಂಥ ನಟಿ ಇವರು. ಇವ್ರಿಗೆ ಈಗ ಏನು ಚಿರಶಾಂತಿ ವಾಹನ ಇದೆ, ಅಂದರೆ ಅವರ ಪಾರ್ಥಿವ ಶರೀರವನ್ನು ಅವರ ಹುಟ್ಟೂರಿಗೆ ತೆಗೆದುಕೊಂಡು ಹೋಗೋದಕ್ಕೆ ಚಿರಶಾಂತಿ ವಾಹನ ಕೂಡ ಸಜ್ಜಾಗ್ತಾ ಇರುವಂಥದ್ದು. ಸಂಪೂರ್ಣವಾಗಿ ಹೂವಿನ ಅಲಂಕಾರವನ್ನು ಮಾಡಿ, ಜೊತೆಗೆ ಗ್ಲಾಸ್ಗಳು, ಅಂದರೆ ಎರಡೂ ಕಡೆಗಳಲ್ಲೂ ಕೂಡ ಆ ಪಾರ್ಥಿವ ಶರೀರದ ದರ್ಶನವನ್ನು ಪಡೆಯೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿಂದ ಚನ್ನಪಟ್ಟಣದ ದಶವಾರ ಅವರ ಹುಟ್ಟೂರೇನಿದೆ ಅಲ್ಲಿಗೆ ಹೋಗುವವರೆಗೂ ಕೂಡ ಎಲ್ಲಾದರೂ ದಾರಿಯಲ್ಲಿ ಅಭಿಮಾನಿಗಳೇನಾದರೂ ದರ್ಶನ ಮಾಡಬೇಕು ಅನ್ನುವಂಥವರಿದ್ದರೆ ದರ್ಶನ ಮಾಡ್ಕೋಬೋದು. ಜೊತೆಗೆ ಹಾದಿಯಲ್ಲೂ ಕೂಡ ಹಲವರು ದರ್ಶನಕ್ಕಾಗಿ ಕಾಯ್ತಿರ್ತಾರೆ. ಅವ್ರಿಗೂ ಕೂಡ ಈ ತೆರೆದ ವಾಹನದ ಮೂಲಕ ದರ್ಶನ ಸಿಗಲಿ ಅನ್ನುವಂಥ ಕಾರಣಕ್ಕೆ ಸಂಪೂರ್ಣವಾಗಿ ಎರಡೂ ಕಡೆಗಳಲ್ಲೂ ಕೂಡ ಈ ರೀತಿಯಾಗಿ ಓಪನ್, ಅಂದರೆ ಗ್ಲಾಸನ್ನು ಹಾಕಿರುವಂಥದ್ದು, ಅಂದರೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಜೊತೆಗೆ ಹೂಗಳನ್ನು ಕೂಡ ಬಳಸ್ಕೊಂಡು, ಅಂದರೆ ಪ್ರಮುಖವಾಗಿ ಅವರು ತುಂಬಾ ಹೂವನ್ನು ಇಷ್ಟಪಡ್ತಾ ಇದ್ದಂಥ ಕಾರಣಕ್ಕೆ ತುಂಬ ಹೂಗಳನ್ನು, ಅಂದರೆ ರೋಸ್ ಆಗಿರ್ಬೋದು, ಸೇವಂತಿ ಆಗಿರ್ಬೋದು, ಅವೆಲ್ಲವನ್ನು ಕೂಡ ಬಳಕೆ ಮಾಡಿಕೊಂಡು ಇಲ್ಲಿ ಹೂವಿನ ಅಲಂಕಾರವನ್ನು ಮಾಡಿರುವಂಥದ್ದು. ಅಲ್ಲಿದ್ದರೂ ಒಂದು ರೀತಿ ಹೂಗಳು, ಅಂದರೆ ಅವರು ಏನು ಹೂಗಳನ್ನು ಇಷ್ಟಪಡ್ತಾಯಿದ್ರು, ಲೈಟ್ ಕಲರ್ ಹೂಗಳನ್ನು ಇಷ್ಟಪಡ್ತಾಯಿದ್ರು, ಆ ಹೂಗಳನ್ನು ಈಗ ಅಲಂಕಾರಕ್ಕೆ ಬಳಸ್ಕೊಂಡಿರುವಂಥ, ಜೊತೆಗೆ ಒಂದು ಸೋಫಾ ಕೂಡ ಎಲ್ಲ ಹಾಕಿದ್ದಾರೆ. ಅಂದರೆ ಅವರ ಕುಟುಂಬಸ್ಥರು, ಅಂದರೆ ಪ್ರಮುಖವಾಗಿ ಅವರ ಕುಟುಂಬಸ್ಥರು ಚಿರಶಾಂತಿಯ ವಾಹನದಲ್ಲಿ ಅವರ ಪಾರ್ಥಿವ ಶರೀರದ ಜೊತೆಗೆ ತೆರಳೋದಕ್ಕೂ ಕೂಡ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿರುವಂಥದ್ದು. ಒಟ್ಟಾರೆ ಇನ್ನೇನು CM 10:30 ಸುಮಾರಿಗೆ ಬರ್ತಾರೆ. ಅವರು ಬಂದು ಅಂತಿಮ ದರ್ಶನವನ್ನು ಪಡೆದ ನಂತರ ಪಾರ್ಥಿವ ಶರೀರವನ್ನು ಈ ವಾಹನದ ಮೂಲಕ ಅವರ ಚನ್ನಪಟ್ಟಣದ ಹುಟ್ಟೂರೇನಿದೆ ದಶವಾರ, ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅಂತಿಮ ಸಂಸ್ಕಾರವನ್ನು ಮಾಡುವಂಥದ್ದು. ಒಟ್ಟಾರೆ 10:30ಗೆ CM ಸಿದ್ದರಾಮಯ್ಯನವರು ಬಂದು ಅಂತಿಮ ದರ್ಶನವನ್ನು ಪಡೀತಾರೆ. ನಂತರ ಒಂದು 11 ಗಂಟೆಯ ಹೊತ್ತಿಗೆ ಇಲ್ಲಿಂದ ಪಾರ್ಥಿವ ಶರೀರವನ್ನು ಅವರ ಹುಟ್ಟೂರಿಗೆ ತೆಗೆದುಕೊಂಡು ಹೋಗೋದಕ್ಕೆ ಕುಟುಂಬಸ್ಥರು ಕೂಡ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ಈಗ ಅಭಿಮಾನಿಗಳು ಬಂದು ಮನೆಯ ಬಳಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾದೇಶ್ ಆನಿಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ, ಅಂತಿಮ ದರ್ಶನಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ನೋಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಬಹಳ ಕುತೂಹಲಕಾರಿ ಅಂಶಗಳು ಒಂದೊಂದಾಗಿ ಅವ್ರ ಬಗ್ಗೆ ಗೊತ್ತಾಗ್ತಾ ಇದೆ. 1 ವರ್ಷಕ್ಕೆ ಏನಿಲ್ಲ ಅಂದರೂ ಅವರ ವೃತ್ತಿ ಜೀವನದಲ್ಲಿ 13 ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರಂತೆ. 13 ಹಿಟ್ ಸಿನಿಮಾ.